ಪ್ರಪಂಚದಲ್ಲಿ ಭಾರತದ ಸ್ಥಾನ. ಪ್ರಪಂಚದಲ್ಲಿ ನಮ್ಮ ಭಾರತದ ಸ್ಥಾನ ತಿಳಿಯಬೇಕಾದರೆ ನಾವು ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ. ಅಕ್ಷಾಂಶಗಳು. ಅಕ್ಷಾಂಶಗಳೆಂದರೆ ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಲಾಗಿರುವ ಕಾಲ್ಪನಿಕ ರೇಖೆಗಳಾಗಿವೆ. ಒಟ್ಟು ಅಕ್ಷಾಂಶಗಳ ಸಂಖ್ಯೆ 181. ಹೇಗೆಂದರೆ 0 ಡಿಗ್ರಿ ಸಮಭಾಜಕ ವೃತ್ತದ ಮೇಲಿರುವ ಉತ್ತರ ಧ್ರುವ ಬಿಂದುವಿನವರೆಗೆ 90 ಅಕ್ಷಾಂಶಗಳು. ಸಮಭಾಜಕ ವೃತ್ತದ ಕೆಳಗಿರುವ ದಕ್ಷಿಣ ಧ್ರುವ ಬಿಂದುವಿನವರೆಗೆ 90 ಅಕ್ಷಾಂಶಗಳು ಮತ್ತು ಸಮಭಾಜಕ ವೃತ್ತ. ಒಟ್ಟು 181 ಅಕ್ಷಾಂಶಗಳು. ಈ ಅಕ್ಷಾಂಶಗಳನ್ನು ಡಿಗ್ರಿಗಳಲ್ಲಿ ಗುರುತಿಸುವರು. ಈ ಅಕ್ಷಾಂಶಗಳಲ್ಲಿ ಅತಿದೊಡ್ಡದಾದ ಅಕ್ಷಾಂಶವೆಂದರೆ 0 ಡಿಗ್ರಿಯ ಸಮಭಾಜಕ ವೃತ್ತ. ಇದು ಭೂಮಿಯನ್ನು 2 ಸಮಭಾಗಗಳನ್ನಾಗಿ ಮಾಡುವುದರಿಂದ ಇದನ್ನು ಮಹಾವೃತ್ತ ಅಥವಾ ಭೂಮಧ್ಯ ರೇಖೆ ಎನ್ನುವರು. ಈ ಸಮಭಾಜಕ ವೃತ್ತದ ಉತ್ತರ ಭಾಗವನ್ನು ಉತ್ತರ ಗೋಳಾರ್ಧವೆಂದು, ದಕ್ಷಿಣ ಭಾಗವನ್ನು ದಕ್ಷಿಣ ಗೋಳಾರ್ಧವೆಂದು ಕರೆಯಲಾಗಿದೆ.